ಪರವಾಗಿಲ್ಲ ಕಂಡ್ರ. ಇವತ್ತೆಲ್ಲ ಒಳ್ಳೆ ಫಿಗರ್ನ ಸೆಲೆಕ್ಟ್ ಮಾಡಿದ್ದೀರಾ. ನೀವೆಲ್ಲ ಈಗ ನಾನ್ ಹೇಳ್ದಂಗೆ ಮಾಡ್ಬೇಕು. ಇಲ್ದಿದ್ರೆ ಮಧು, ಇದ್ರ ಕಾಲೇಜಲ್ಲಿ ಕೊಂಡಾಸಿದ್ದು ಮಾಡ್ತಿತ್ತು ಅನ್ಕೊಂಡ್ರೆ ಇನ್ನು ವಿದ್ಯಾರ್ಥಿಗಳು ಮರ್ಯಾದೆಯನ್ನು ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ? ಅಯ್ಯೋ, ಹೊಸದಾಗಿ ಏನಾದ್ರು ಹೇಳಿ ಸರ್. ಹಾಡಿದ್ದ ಹಾಡು ಕಿಸ್ಬಾಯ್ ದಾಸ ನಂಗೆ ಹೇಳಿದ್ದೆ ಹೇಳ್ತಿರಲ್ಲ ಸರ್. ಕಷ್ಟಲ್ ನನಗೆ ಅದು ಅಷ್ಟೇ. ನಿನ್ನನ್ನ ಕಾಲೇಜಿಂದ 2 ತಿಂಗಳು ಸಸ್ಪೆಂಡ್ ಮಾಡಿದ್ದೀನಿ. ವಿಷಯ ಕರೆಕ್ಟ್, ಹೇಳಿದ ರೀತಿ ಸರಿಲ್ಲ ಅಷ್ಟೇ. ನಾವು ಈ ಕಾಲೇಜ್ನ 2 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದೀವಿ. ಬಾಯ್. ಜ್ಯೋತಿ ಶಾರದಾ, ಶಾರದಾ ಏನ್ರಿ ಅದು? ನೋಡೋಣ. ಜ್ಯೋತಿ ಮದುವೆ ಬೇಡ ಅಂದ, ನೋಡಕ್ ಬರಲ್ಲ ಅಂದ. ಈಗ ಜ್ಯೋತಿ ಜ್ಯೋತಿ ಅಂತ ಹ್ಯಾಕ್ ಅನ್ನೋದ್ಕೋತಿಯಲ್ಲ ಬಡ್ಡಿ ಆಯ್ದ. ಇನ್ನು ನಾವು ನಿಧಾನ ಮಾಡಿದ್ರೆ ಕಷ್ಟ ರೀ. ಕಷ್ಟ ಕಷ್ಟ, ಆದಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಂಡ್ಬೇಡ. ಏನೇದು ತಾವೇ ಗೊತ್ತೇ ಹಾಕಿರಲ್ಲ, ಅಲ್ಲಿ ಕಾಳನ್ನು ಹಾಕಿಲ್ಲ. ನೀನು ಬುದ್ಧಿ ಗಿದ್ದಿ ಕೆಟ್ಟಿದ್ದೇನೆ. ಇದೇ ರೀತಿ ಅಡಿಗೆ ಮಾಡೋದು? ಅಡಿಗೆ ಮಾಡಿದ್ದು ನಾನು. ಅದಕ್ಕೆ ನಿನ್ ಮೂತಿ ಇದ್ದ ಹಾಗೆ ಇದೆ. ಈ ಊಟನ ನಾಯಿ ಕೂಡ ಮುಟ್ಟಲ್ಲ. ನೀವು ತಿಂತ ಇದ್ದೀರಲ್ಲ, ನಮ್ಮ ಕರ್ಮ ಈ ಗೈಯಡಿ ಬಂದು ನಮ್ಮನ್ನ ಸೇರ್ಕೊಂಡಿರೋದು. ಸುಷ್ಮಾ, ನೀನು ಯಾಕೆ ಹೆದರ್ಕೋತೀಯ? ಅತ್ತೆ ಏನ್ ಹುಲಿನ? ನೀನ್ ಕೂತ್ಕೋ. ನೀನು ಕೂತ್ಕೊಂಡ ತಕ್ಷಣ ಅವ್ಳು ಕೂತ್ ಬಿಡ್ತಾಳ? ನಾನು ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇರ್ಬೇಕಲ್ಲ ಅವಳಿಗೆ. ನಿನಗಂತೂ ನರವಿಲ್ಲದ ನಾಳಿಗೆ ನೀನು ಬೇಕಾದ್ರೂ ಹೇಳ್ಬಿಡ್ತೀಯ. ಆದ್ರೆ ಅವಳಿಗ ಧೈರ್ಯ ಇರ್ಬೇಕಲ್ಲ. ಹೆದರ್ಕೊಳ್ಳೋರ್ಗೆ ಧೈರ್ಯ ತುಂಬಕ್ಕೆ ನಾನ್ ಬಂದಿರೋದು. ನೀನ್ ಕೂತ್ಕೋ ಸುಶೀಲಾ. ದೊಡ್ಡ ಊಟ ಮಾಡ್ಲಿ ಬಿಡು. ಅಲ್ಲಿ ತನಕ ಕಾದ್ರೆ ಅಡಿಗೆ ಎಲ್ಲ ಆರ್ ಹೋಗುತ್ತೆ. ನೀನ್ ಕೂತ್ಕೋ. ಕೋತಿ ತಾನು ಕೆಡೋದಲ್ದು ವನ ಎಲ್ಲ ಕೆಡಿಸ್ತು ಅಂತ ಅವಳು ಹೇಳೋದು, ನೀನು ಕೇಳೋದು. ಎಡ ಮೇಲೆ ಸುಶೀಲಾ. ಎದಳ ಮೇಲೆ ಹೆದರ್ಕೋಬೇಡ ಸುಶೀಲಾ. ನೀನ್ ಕೂತ್ಕೋ. ನಾನು ಹೇಳ್ತಾ ಇದ್ದೀನಿ ಹೇಳೋ ಮೇಲೆ. ನೀನ್ ಈ ಮನೆ ಆಳಲ್ಲ. ನಿಂದು ಅತಿ ಆಯ್ತು. ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಮರ್ಯಾದೆ ಕೇಳೋರಿಗೆ ತಗೊಳ್ಳೋ ಯೋಗ್ಯತೆ ಇರ್ಬೇಕು. ಏನಂದ್ರೆ ಸುಶೀಲಾ, ರವೆ ಗೊತ್ತು ಸರಿಯಾಗಿದೆ. ತಲೆ ಖಾರ ಹಾ ಸರಿಯಾಗಿದೆ. ಯಾವಾಗ್ಲೂ ಬೈಯೋ ನಾಲ್ಗೆಗೆ ರುಚಿ ಏನು ಗೊತ್ತಾಗುತ್ತೆ? ಈ ದಿನ ಬಿಡುಗಡೆ. ಅತ್ತೆಗೆ ಬುದ್ಧಿ ಕಲಿಸಿದ ಸೊಸೆ. ಈ ಸಿನಿಮಾದ ಹೆಸರಕ್ಕೂ ಬರಲ್ಲ. ಅತ್ತೆಗೆ ಸೊಸೆ ಏನು ಬುದ್ಧಿ ಕಲಿಸ್ತಾಳೆ? ನಿಜವಾಗ್ಲೂ ಕನ್ನಡ ಬೈಯತ್ತೆ. ನಾನು ಈಗಲೇ ಈ ಸರ ತಗೊಂಡೋಗಿ ಆ ದೇವಿಗೆ ಅರ್ಪಿಸ್ಬಿಟ್ಟು ಬರ್ತೀನಿ ಅತ್ತೆ. ಡಾರ್ಲಿಂಗ್, ನಮ್ಮ ತಾತ ವೆಂಕಟದಾಸ, ನಮ್ಮ ಅಪ್ಪ ಗೋಪಾಲ್ ದಾಸ, ನಾನು ಆಶಾದಾಸ. ಸುಮ್ಮನೆ ದಾಸ ಅಂತೆ, ದಾಸ ಬರೀ ಮೋಸ. ಡಾರ್ಲಿಂಗ್, ಚಿನ್ನ ಸರ ಹಾಕಿದ್ಮೇಲೆ ಈ ತರ ಮಾತಾಡ್ತಿದ್ದಿಲ್ಲ, ನ್ಯಾಯನಾ? ಬಾರಿ ಸರ. ಇವತ್ತು ಚಿನ್ನದ ಸರ ಹಾಕಿದ್ದೀನಿ, ನಾಳೆ ಚಿನ್ನದ ಹಾರ ಹಾಕ್ತೀನಿ. ಚಿನ್ನ ನಾಳೆ, ಇವತ್ತು ನನಗೆ ಜ್ವರ. ಜೋಕ್ ಮಾಡ್ತಿದ್ದೆ ಚಿನ್ನ. ನೋಡು, ಈಗ ತಾನೇ ನಮ್ಮ ಅತ್ತೆ ಟ್ರೆಸ್ರಿಗೆ ಕನ್ನ ಹಾಕಿದ್ದೀನಿ. ಇನ್ನೊಂದು ವರ್ಷದಲ್ಲಿ ನಿನಗೆ ಚಿನ್ನದ ಮುಖವಾಡ ಮಾಡಿಸ್ಕೊಡ್ತೀನಿ. ನಮ್ಮ ಅತ್ತೆ ಕೈಗೆ ಚಿಪ್ ಕೊಡ್ತೀನಿ. ನಿನ್ನಾಣೆಗೂ ಆಶಾ. ಕಾವೇರಿ ನದಿ ನೀರನ್ನ ಬೆಂಗಳೂರಿಗೆ ಪೈಪ್ ಕನೆಕ್ಷನ್ ಕೊಟ್ಟ ಹಾಗೆ ನಮ್ಮ ಅತ್ತೆ ತಿಜೋರಿಯಿಂದ ಸ್ಟ್ರೈಟ್ ಆಗಿ ನಿನ್ ಬೆಡ್ರೂಮ್ ಕನೆಕ್ಷನ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬುದ್ಧಿ ಹೋಗೋದ ಪೊಲಿ.
ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ₹100 ಲಾಭ ಸಂಪಾದಿಸ್ತಿರೋ ಈ ಕಾಲದಲ್ಲಿ ಒಂದೆರಡು ಸುಳ್ಳು ಹೇಳಿ ಲಕ್ಷ ಸಂಪಾದಿಸ್ಬೋದು. ಈಗ ನನ್ನ ಮತ್ತೆ ಹತ್ರ ಆಡೋ ನಾಟಕ ಹಾರ ಬಾರ. ಅಯ್ಯೋ 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 ಅಯ್ಯೋ, ಯಾರೇ ಹಾರ ಹಾಕಿದ್ದು? ಇದು HM, ಇದು FM, ಇದು CM. ಯಾರು CM, FM, HM? ಇದು ಹೋಮ್ ಮಿನಿಸ್ಟ್ರು, ಇದು ಫೈನಾನ್ಸ್ ಮಿನಿಸ್ಟ್ರು, ಇದು ಚೀಫ್ ಮಿನಿಸ್ಟರ್ ಕಡೆ. ತೆಗಿಬೇಡ್ರಿ, ನಮ್ಮ ಅಮ್ಮ ಬರೋರ್ಗು ಹಾಕೊಂಡೇ ಇರಿ. ನಾನೇನ್ ತಿರುಪತಿ ವೆಂಕಟರಮಣ ಸ್ವಾಮಿ ಏನೇ ಭಕ್ತರು ಬರೋವರೆಗೂ ಹಾರ ಹಾಕೊಂಡು ಹಾಗೇ ನಿಂತಿರೋಕೆ? ನಿಜವಾಗ್ಲೂ ನನ್ ಕಣ್ಣಿ ನೀವು ಹಾಗೆ ಕಾಣ್ತಾ ಇದ್ದೀರಪ್ಪ. ದೊಡ್ಡದಾಗ 3 ನಾಮ ಹಾಕ್ಬಿಟ್ರೆ ಲೇಟ್ ಬಾಲಾಜಿನೇ. ನಾನ್ ನಿನ್ನ ಅಡಿಯ ಹಾಕಿರೋದು ನೀವು ನಾಮ ಹಾಕೋಕೆ, ನಾನ್ ಹಾಕಿಸ್ಕೊತೀನ? ಅತ್ತೆ, ಇವತ್ ನನ್ನ ಫ್ಯಾಕ್ಟ್ರಿ ಶಂಕುಸ್ಥಾಪನೆ ಎಷ್ಟು ಅದ್ದೂರಿಯಾಗಿ ನಡೀತು ಗೊತ್ತಾ? ಮುಖ್ಯಮಂತ್ರಿಗಳು ಕೇಳಿದ್ರು, ಫೈನಾನ್ಸ್ ಮಿನಿಸ್ಟರ್ ಕೇಳಿದ್ರು, ಹೋಮ್ ಮಿನಿಸ್ಟರ್ ಕೇಳಿದ್ರು, ನಿಮ್ಗೆ ಈ ಫ್ಯಾಕ್ಟ್ರಿ ಐಡಿಯಾ ಹೇಗ್ ಬಂತು ಅಂತ. ನಾನು ಏನು ಹೇಳಿದೆ ಗೊತ್ತಾ? ಅತ್ತೆ ಅತ್ತೆ ನಮ್ಮತ್ತೆ ಅಂದ್ರೆ ನನ್ ಕಂಡ್ರೆ ನಿಮ್ಗೆ ಎಷ್ಟೊಂದು ಪ್ರೀತಿಯಪ್ಪ. ಬಾಗೇಪಲ್ಲಿ ಭಾಗೀರಥಮ್ಮ, ನನ್ನ ಭಾಗಕ್ಕೆ ಭಾಗ್ಯದ ಲಕ್ಷ್ಮಿ. ಅತ್ತೆ, ಈ ಹಾರದ ಕಣಕಣವು ಏನು ಹೇಳುತ್ತೆ ಗೊತ್ತಾ? ಏನ್ ಹೇಳ್ತೀರಿ? ಅತ್ತೆ ಅತ್ತೆ ಬಂಗಾರದಂತೆ ಕಗ್ಗಯ್ಯ ಬಿಟ್ರೆ ಹರಿಯಾಣ ಸತ್ತೆ. ಎಂತ ಮಾತಾಡ್ತೀರ? ಆ ದೇವ್ರ ಕೈ ಬಿಟ್ರು ನಮ್ಮಮ್ಮ ಕೈ ಬಿಡಲ್ಲ ಗೊತ್ತಾ? ನೀನು ಆಡ್ತಿರೋ ಮಾತು ನಿಜಾನ ಚಿನ್ನ? ನಿಜವಾಗಲೂ ಸತ್ಯ. ಅತ್ತೆ, ನಾನೀಗೊಂದು ಇಕ್ಕಟ್ಟಲ್ಲಿ ಸಿಕ್ಕಿಕೊಂಡ್ಬಿಟ್ಟಿದ್ದೀನಿ. ಇಕ್ಕಟ್ಟು? ಏನಪ್ಪ ಇಕ್ಕಟ್ಟು? ನನ್ನ ಪಾರ್ಟ್ನರ್ಸ್ ಎಲ್ಲ ಕೋಟ್ಯಾಧೀಶರು ಅತ್ತೆ. ಅವರೀಗ ಒಬ್ಬ ಅಲ್ಜೇರಿಯಾ, ಒಬ್ಬ ಆಸ್ಟ್ರೇಲಿಯಾ, ಒಬ್ಬ ಬುಲ್ಗೇರಿಯಾ, ಒಬ್ಬ ಸೈಬೀರಿಯಾ, ಒಬ್ಬ ಮಲೇರಿಯಾ, ಹೀಗೆ ಒಂದೊಂದು ದೇಶಕ್ಕೆ ಒಬ್ಬೊಬ್ರು ಹೊರಟೋಗಿದ್ದಾರೆ. ಅವ್ರು ವಾಪಸ್ ಬರೋವರೆಗೂ ನನ್ನ ಕೈ ಚೆಕ್ ಬುಕ್ ಸಿಗೋವಾಗಿಲ್ಲ. ಚೆಕ್ ಬುಕ್ ಸಿಗೋವರೆಗೂ ನಾನು ಕ್ಯಾಶ್ ಡ್ರಾ ಮಾಡೋ ಹಾಗಿಲ್ಲ. ಕ್ಯಾಶ್ ಡ್ರಾ ಮಾಡದೇ ಇದ್ರೆ ನಾನು ಪಾಯ ಹಾಕ್ಸೋಕ್ಕಾಗಲ್ಲ. ಈ ಕೆಲಸ ನಿಂತೋಗುತ್ತಲ್ಲ ಅಂತಾನೆ. ಕೆಲಸ ನಿಲ್ಸ್ಬೇಡಿ, ಬೇಕಾದ್ರೆ ಒಂದು 50,000 ತಗೊಳ್ಳಿ. ಅತ್ತೆ, 50,000ಕ್ಕೆ 10,000 ಇಟ್ಟಿಗೆ ಬರಲ್ಲ ಅತ್ತೆ. 1 ಲಕ್ಷ ತಗೊಳ್ಳಿ. ತಗೋಬಹುದು, ಆದ್ರೆ ನಿಮ್ಮ ಘನತೆ ಗೌರವಕ್ಕೆ ಎಲ್ಲಿ ಕುಂದು ಬರುತ್ತೋ ಅಂತ ಯೋಚನೆ ಅಷ್ಟೇ. ಹೋಗ್ಲಿ, ಒಂದು 3 ಲಕ್ಷ ತಗೊಳ್ಳಿ. 3 ಲಕ್ಷ ಅತ್ತೆ, ನೀವಿಷ್ಟು ಬಲವಂತ ಮಾಡಿದ್ಮೇಲೆ ನಾನು ನಿಮ್ಮ ಮಾತು ಮೀರಕ್ಕಾಗುತ್ತೆ? ನೀವು ಕೊಡ್ತೀವಿ ಅಂದಲ್ಲಿ ಯಾರು ಬೇಡ ಅಂತಾರೆ? ನಾನ್ ಬೇಡ ಅಂತೀನಿ. ನೀನೇ ಅವಳೆ ಬೇಡ ಅನ್ನಕ್ಕೆ? ಇದು ನನ್ನ ಹಣ. ನಿಮ್ಮೊಬ್ಬರಿಗೆ ಮಾತ್ರ ಅಲ್ಲ, ಈ ಮನೆಗಿರೋ ಎಲ್ರಿಗೂ ಸೇರಿತು. ಕೊಡೋ ಅಧಿಕಾರ ನಿಮಗಿದ್ರು, ತಗೊಳ್ಳೋ ಯೋಗ್ಯತೆ ಅವ್ರಿಗಿರ್ಬೇಡ್ವಾ? ಏನೇ ನನ್ನ ಗಂಡನಿಗೆ ಯೋಗ್ಯತೆ ಇಲ್ವಾ? ಅಯೋಗ್ಯರಿಗೆ ಯೋಗ್ಯತೆ ಇದೆ ಅನ್ಕೊಳ್ಳೋದು ಮುಟ್ಟಾಳ್ತನ. ಇದಕ್ಕಿಂತ ಬೀದಿಲಿರೋ ಭಿಕ್ಷಕರು ಕೊಡಿ, ಪುಣ್ಯನಾದ್ರೂ ಬರುತ್ತೆ. ಅಂದ್ರೆ ನಾವು ಭಿಕ್ಷಕರಿಗಿಂತ ಕಡೆನಾ? ಭಿಕ್ಷಕರಿಗೆ ಯಾಕೆ ಹೋಲಿಸ್ಕೊತೀರಾ? ನೀವು ಅವರಿಗಿಂತ ಬೀಚರು. ನಮ್ಮನ್ನ ಅನ್ಬಾರೋದಂತೇನೆ. ಈಗ ನಾನಂತ ಇದ್ದೀನಿ, ನಾಳೆ ದೊಡ್ಡವರಾದ್ಮೇಲೆ ನಿಮ್ಮ ಮಕ್ಕಳೇ ಅಂತಾರೆ. ನೀವಿಬ್ರು ದಂಡ ತಂಡಗಳು ಅಂತ. ನನಗೆ ಈ ಮನೆ ತಿನ್ನೋ ಅಧಿಕಾರ ಇದೆ. ನಾನು ಈ ಮನೆ ಅಳಿಯ ಅಲ್ಲ, ಈ ಮನೆ ತೊಡಿಯ. ನೀವು ಬಂಧುಗಳಲ್ಲ, ಪ್ರಾಣ ಹದ್ದುಗಳು. ಅತ್ತೆ ಆಸ್ತಿ ಹೊಡೆಯೋ ಕಾದಿರೋ ಗುಳ್ಳ ನರಿಗಳು. ಹೆಣ್ಣಿನ ಹಣಕ್ಕೋಸ್ಕರ ಹಲ್ಲಿಗಿಂತ ಇರೋ ನಿಮ್ಮಂಥ ಮನೆ ಹಳ್ಳಿ ಜೊತೆ ಮಾತಾಡೋಕೆ ನನ್ಗೆ ಹೇಸಿಗೆ ಆಗುತ್ತೆ. ಒದ್ದ ಅಂದ್ರೆ ನೋಡು, ಏನೇ ನನ್ ಮಗಳು ಅಳಿಯಿಂದ ಕಸ ಅಂತೇನೆ. ಅದಕ್ಕಿಂತ ಕಡೆ ಕಸನ ಬಿಡಿಸಿ ಹೊರಗಡೆ ಹಾಕ್ಬೋದು, ಆದ್ರೆ ಇವರು ರಕ್ತ ಹೀರೋ ಜಿಗಣೆಗಳು. ಅತ್ತೆ, ಮಗಳಿಂದ ನಿಮ್ ನಂತೆ ನಿಮ್ ಕಣ್ಣು ಕುರುಡು ಮಾಡಿದೆ. ಅಳಿಯ ಎಂಥವನೇ ಆದ್ರೂ ನಾಳೆ ನೀವು ಸತ್ತ ಮೇಲೆ ನಿಮ್ಮ ಕೊಳ್ಳೆ ಇಡೋದು ನಿಮ್ ಮಗ. ಅವ್ರನ್ನ ಸರಿಯಾದ ದಾರಿಗೆ ತರದೆ ಹಾಳು ಮಾಡಿ ಕೈ ಹಿಡಿದ ಗಂಡನ್ನ ಮೂಲೆಗೆ ಕೂರಿಸಿ ಮನೆಗೆ ಬಂದ ಸೊಸೆಯನ್ನ ಕೇವಲವಾಗಿ ನೋಡೋದು ನಾಗರಿಕತೆ ಅಲ್ಲ. ನಿಮಗ್ ಮನಸ್ಸಾಕ್ಷಿ ಅನ್ನೋದು ಒಂದಿದ್ರೆ ಒಂದು ಕ್ಷಣ ಒಬ್ಬರಿ ಕೂತು ಯೋಚನೆ ಮಾಡಿ. ನೀವು ಹೆತ್ತ ಮಗ ದಿನಕ್ಕೂ ಹೇಗೆ ಪಾತಾಳಿ ಕೇಳಿ ಹೋಗ್ತಿದ್ದಾರೆ ಅಂತ. ನಿಮ್ ಮನೆಯಲ್ಲಿ ಕೊಡ್ತಾ ಇರೋ ಹಣ ಎಲ್ಲ ಸೇರ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಸಂಸಾರದಲ್ಲಿ ಸುಖವನ್ನು ಹುಡುಕೋದು ಮರಳುಗಾಡಿನಲ್ಲಿ ಬಿಸಿಲು ಕುದುರೆಯ ಹಿಂದೆ ಹೋದ ಹಾಗೆ. ಮೂರ್ಖ,
ನಾನು ಎನ್ನುವೆಯಲ್ಲ, ಹೆಂಡತಿ ಮಕ್ಕಳು ನಿನ್ನವರಲ್ಲ, ನಿನ್ನವರು ಇಲ್ಲಿ ಯಾರೂ ಇಲ್ಲ, ಈ ನಿಜ ತಿಳಿದರೆ ದುಃಖವೇ ಇಲ್ಲ. ಸಾಕು ನಿಲ್ಸ್ರಿ, ಎಲ್ಲದಕ್ಕೂ ಪುಸ್ತಕ ಪುಸ್ತಕ ಪುಸ್ತಕ. ನೀವು ಈ ಮನೆ ಯಜಮಾನ್ರು ಕಂಡ್ರಿ, ಅದ್ನಿಗೆ ಯಾವಾಗ ಜ್ಞಾಪಕ ಬಂತೆ? ಎಲ್ಲದಕ್ಕೂ ಹಾಸ್ಯ ಮಾಡ್ಬೇಡಿ. ಒಂದ್ ಹೆಣ್ಣಿನ ಮಾನ ಹೋಗ್ತಾ ಇದ್ರು, ಸಂಬಂಧ ಹಿಂದೆ ಇರೋರು ಹಾಕ್ಬಿಟ್ಟಿದ್ದೀರಾ. ಯಾವ ಹೆಣ್ಣೆ? ನಾನು ಒಂದ್ ಹೆಣ್ಣಲ್ವೇನು? ಮತ್ತೆ ಹೋಗ್ಬಿಟ್ಟಿದ್ದೆ. ಸದ್ಯ ಜ್ಞಾಪಿಸ್ದೆಯಲ್ಲ, ಹಾಗಾದ್ರೆ ಜೊತೆಯಲ್ಲಿ ಇಬ್ರು ಸಿನಿಮಾಕ್ಕೆ ಹೋಗೋಣ ನಡಿ. ಮೊದ್ಲು ಈ ಮನೇಲಿ ನಡೀತಿರೋ ಸಿನಿಮಾ ನೋಡಿ. ಈ ಮನೆಯಲ್ಲಿ ಯಾವುದೇ ಸಿನಿಮಾ ನಡೀತಾ ಇದೆ? ಬಂದಿದ್ದಾಳಲ್ಲ ಮಾನಿಗೆಟ್ ಜೊತೆ, ಅವಳು ನನ್ನ ಹೆದರ್ತಾಳಲ್ರಿ. ಆಶ್ಚರ್ಯವಾಗಿದೆಯೇ? ನಾನೇ ನಿನ್ಗೆ ಹೆದರ್ಕೊತೀನಿ. ಅಲ್ವೇ, ಜಿಂಕೆ ನೋಡಿ ಹುಲಿ ಎಲ್ಲಾದ್ರೂ ಹೆದರ್ಕೊಳ್ಳುತ್ತೇನೆ. ಸಾಕು ನಿಲ್ಸಿ ನಿಮ್ ಕವಿತ್ವನ. ಅಲ್ಲ, ನನ್ನ ಅಳಿಯಿಂದ ನಾನೇನು ಚೆಕ್ ಬರೆದು ಕೊಟ್ರೆ ಅದನ್ನ ಹರಿದು ಹೋಗದ? ತಪ್ಪು. ಚೆಕ್ಕೇನು? ನಮ್ಮ ಸರ್ವಸ್ವವನ್ನು ನೀನು ಬರೆದುಕೊಟ್ಟು ನಿನ್ನನ್ನು ಕೇಳುವ ಹಕ್ಕು ಯಾರಿಗೂ ಇರೋದಿಲ್ಲ. ಅಲಾಗೊಂದನ್ನು ಚೆಂದ ಇಟ್ಕೊಂಡು ಭವತಿ ಭಿಕ್ಷಾಂದೆ ಅಂತ ಹೋದ್ರಾಯ್ತು ಅಲ್ಲ. ಆ ಕೃಷ್ಣ ಪರಮಾತ್ಮ ನಿನ್ನ ಕೆಲಸ ಚಕ್ರವನ್ನು ಯಾಕೆ ಅಡ್ಡ ಬಿಟ್ಟ? ಅಯ್ಯೋ ರಾಮ, ನಿಮ್ ಕೈಲಿ ಮಾತಾಡೋದು, ಆ ಕಲ್ಲಿಗೆ ತಲೆ ಚಚ್ಕೊಳ್ಳೋದು ಎರಡೂ ಒಂದೇ. ನಾನು ನಿಮ್ ಹೇಳ್ತಿದ್ದಲ್ರಿ. ಅದನ್ನು ಮರೆಯೋಕ್ಕಾಗುತ್ತೇನೆ? ಕಣ್ಣು ಮುಚ್ಕೊಂಡ್ರೆ ನಿನ್ನ ಮುಖ, ಕಣ್ಣು ಬಿಟ್ಟರೆ ನಿನ್ನ ಮುಖ, ಕಾಂಪೌಂಡ್ನಲ್ಲಿ ನಿನ್ನ ಕೂಗಾಟ, ರೂಮ್ನಲ್ಲಿ ನಿನ್ನ ಹಾರಾಟ, ಎಲ್ಲಿಂದ್ರಲ್ಲಿ ಯಾವಾಗಂದ್ರೆ ಅವಾಗ ನಿನ್ನ ಕಾಟ ಇದ್ದೇ ಇರುತ್ತಲ್ಲೇ. ಸಾಕು ನಿಲ್ತ್ರಿ. ನೋಡಿ, ನೀವು ಮೊದ್ಲು ಆ ಜ್ಯೋತಿನ ಹೊರಗಡೆ ಆಡ್ತೀರಾ ಇಲ್ವಾ? ಯೋಚನೆ ಮಾಡ್ತೀನಿ. ನೀವು ಯೋಚನೆ ಮಾಡುವಷ್ಟರಲ್ಲಿ ನಾನು ಮುದುಕಿ ಆಗಿರ್ತೀನಿ. ಈಗೇನು ಹುಡುಗಿ ಆಗಿದ್ದೀಯಾ? ಹೋಗಿ ಮುಖ ನೀನೇ ಕನ್ನಡದಲ್ಲಿ ನೋಡ್ಕೊ ಹೋಗು. ಕರ್ಮ ಅವರವ್ರು ಮಾಡಿದ ಕರ್ಮನ ಇವತ್ತಲ್ಲ ನಾಳೆ ಅವರವರೇ ಅನುಭವಿಸ್ಬೇಕು. ಅತ್ತೆ, ನಿಮ್ಮನ್ನು ಹೇಗೆ ಕೇಳಬೇಕು ಅಂತಾನೆ ತೋರಿಸ್ತಿಲ್ಲ. ನನಗೆ ಅರ್ಜೆಂಟಾಗಿ ಒಂದು 20,000 ರೂಪಾಯಿ ಬೇಕಾಗಿತ್ತು. ಏನ್ ಹೇಳಿ ಅಂದ್ರೆ ನೀವು 20,000 ರೂಪಾಯಿನ ಜೊತೆಗೆ 20,000 ರೂಪಾಯಿ ಇಷ್ಟು ಸಂಕೋಚ ಪಟ್ಕೋಬೇಕಾ? ಮಗಳು ಅಳಿಯನ್ನು ಹಿಂದಿದ್ಮೇಲೆ ಹಣ ಇನ್ಯಾತಕ್ಕೆ? ಶಾಂತಿ ತುಂಬಾ ಹುಷಾರಿಲ್ಲ, ತಕ್ಷಣ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಯಾರೇ ಕರೆಸಿದ್ದು? ನಾನು ಫೋನ್ ಮಾಡಿ ಕರೆಸ್ದೆ. ನಿಧಾನ ಮಾಡಿದ್ರೆ ಅಪಾಯ ಅಂತ ಹೇಳಿದ್ರು. ಅರ್ಜೆಂಟಾಗಿ 1,000 ರೂಪಾಯಿ ಬೇಕಾಗುತ್ತೆ. ಶುಂಠಿ ಕಷಾಯ ಕೊಡಿಸಿದ್ರೆ ತಾನೇ ವಾಸಿ ಆಗುತ್ತೆ. ಅದಕ್ಕೆ 1,000 ರೂಪಾಯಿ ಖರ್ಚು ಮಾಡ್ಬೇಕು. ಇಂಗ್ಲಿಷ್ ಮೆಡಿಸಿನ್ ಬೇಕು ಅಂದ್ರೆ ಯಾವ್ದಾದ್ರು ಧರ್ಮದ ಆಸ್ಪತ್ರೆ ಕರ್ಕೊಂಡು ಹೋಗು, ಫ್ರೀಯಾಗಿ ಕೊಡ್ತಾರೆ. ಧರ್ಮದ ಆಸ್ಪತ್ರೆ ಇರುವುದು ಬಡವರಿಗೆ, ಭಾಗ್ಯದ ತಮ್ಮ ಮೊಮ್ಮಗಳಿಗಲ್ಲ. ಆ ದರಿದ್ರ ಮನೆಗಳ ನನ್ನ ಮೊಮ್ಮಗಳು ಅಂದ್ಕೊಳ್ಳೋಕೆ ನಾನು ಒಪ್ಪಲ್ಲ. ನೀವು ಬೆಸ್ಕೊಳ್ಳಿ ಬಿಡಿ. ಅವಳು ಮೊಮ್ಮಗಳನ್ನು ಸುಳ್ಳಲ್ಲ. ಹಣ ಕೊಡುತ್ತೆ, ಅವಳ ದುಸ್ಥಿರಿಯ ಬಂದು ಮರಳ್ತಾ ಇದ್ದಾಳೆ. ನಮ್ಮತ್ತೆ ದುಡ್ಡಿನ ಗಿಡ ಬೆಳೆಸಿಲ್ಲ. ದಯವಿಟ್ಟು ನನ್ನ ತಾಳ್ಮೆಯ ಪರೀಕ್ಷೆ ಮಾಡ್ಬೇಕು. ಹಣ ಕೊಡುತ್ತೆ. ಕೊಡಲ್ಲ. ನೀವು ಕೊಡ್ತಾ ಇದ್ರೆ ನಾನು ಬಿಡಲ್ಲ. ಏನೇ ಮಾಡ್ತೀಯಾ? ನಾನು 1,000 ರೂಪಾಯಿ ತಗೊಂಡಿದ್ದೀನಿ. ಹೋಗ್ಲಿ ಬಿಡಿಯತ್ತೆ. 1,000 ರೂಪಾಯಿನ ದಾರಿ ಹೋಗೋ ಭಿಕ್ಷುಗಳಿಗೆ ದಾನ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಮಗು ಸತ್ತಿದ್ರೆ ಶವ ಸಂಸ್ಕಾರಕ್ಕಾದ್ರೂ 1,000 ರೂಪಾಯಿ ಕೊಡ್ಲೇಬೇಕಾಗಿತ್ತ. ಮೈ ಹುಷಾರಿದ್ದೇ ಇರೋ ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೆ, ಅಮ್ಮಂದ್ರೆ ಮಾತಾಡ್ತೀಯಾ? ನೀನು ಮನುಷ್ಯ ಅಲ್ಲ. ಈ ಸಾರಿ ಅವಳು ಖಂಡಿತ ಉಳಿಯೋದಿಲ್ಲ. ಎಷ್ಟೇ ವಿಘ್ನಗಳು ಬಂದ್ರು ಅವಳ ಆಸ್ಪತ್ರೆಯಿಂದ ಡೈರೆಕ್ಟ್ ಸುಡುಗಾಡಿಗೆ ಬಂದು ಅಳಿಯಂದ್ರೆ ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಮನುಷ್ಯನ್ನು ಹಣ ಹತ್ತಿಗಳು ಏನೇ ಅವಳು ಬೆಂಬಲ ಇದೆ ಅಂತ ನೀನು ಕುಣಿತಾ ಇದೀಯಾ? ಸಹವಾಸ ದೋಷ ಅತ್ತೆ. ಈ ಸೊಸೆಯರೇ ಹೀಗೆ ಬಿತ್ತಿದ್ರೆ ತಲೆ ಬೆಲೆ ಬಿಡ್ತಾರೆ. ನಿಮ್ ದುರ್ಬುದ್ಧಿಗೆ ಬೆಂಕಿ ಹಾಕ. ನಿಮ್ ಒಳ್ಳೆದಕ್ಕೆ ದುಡಿತಿದ್ದ ಹೆಣ್ಣಿಗೆ ಸಹ ಬಯಸ್ತೀರಾ? ನಾವು ನಿಮ್ಗೆ ನಮಸ್ಕಾರ ಮಾಡಿದೀವಿ ಅಂತ. ಜ್ಯೋತಿ ಈ ಮನೆ ಮಹಾಲಕ್ಷ್ಮಿ, ಅವಳು ಮನೆ ಗೌರವ ಕಾಪಾಡಕ್ ಬಂದವಳು. ನಾನಿಲ್ಲ ನಿನ್ನೆ ತನಕ ಮಣ್ಣಿನ ಮುದ್ದೆ ಹಾಕಿ ಬಿದ್ದಿದ್ದೆ. ಈಗೆಷ್ಟೇ ಕೊಬ್ಬು ನಿಂಗೆ ಹಾಕಿ ನೋಡೋಣ ಇನ್ನು. ಕಾಲ ಹೀಗೆ ಇರುತ್ತೆ ಅಂತ ಅನ್ಕೊಂಡಿರಿಯತ್ತೆ. ಸಮಯಕ್ಕೆ ತಕ್ಕ ಹಾಗೆ ಮಾಡ್ಕೊಂಡು ಹೋದ್ರೆ ನೆಟ್ಟಿಗಿರ್ತೀರಾ. ಚಿತೆಯಲ್ಲಿ ಹೋಗೋವರೆಗೂ ಹೀಗೆ ಇರೋದಾದ್ರೆ ಕೆಟ್ಟು ಹೋಗ್ತೀರಾ.
ಯಾಕೆ ಚಿನ್ನ ಹಾಗಂತ್ಯಾ? ಬರೀ ಬಾಯಿ ಮಾತ್ರ ಚಿನ್ನಾರನ್ನ ಎಲ್ಲ ಆಗೋದು. ಒಂದು ದಿವಸಕ್ಕೂ ಒಂದು ಒಡವೆ ತಂದ್ಕೊಟ್ಟಿಲ್ಲ. ರಾಮದಾಸ ಅನ್ನೋ ಹೆಸರು ಬದಲಾಯಿಸ್ಕೊಂಡು ಪುರಂದರದಾಸ ಅಂತ ಮುಚ್ಕೊಳ್ಳಿ. ಅದು ಹೇಗೆ ಸಾಧ್ಯ ಡಾರ್ಲಿಂಗ್? ಅವ್ರು ತಾವು ಸ್ವಂತವಾಗಿ ಸಂಪಾದನೆ ಮಾಡಿದ ಆಸ್ತಿ ಪಾಸ್ತಿನೆಲ್ಲ ಬಡಬಗ್ಗರಿಗೆ ದಾನ ಮಾಡಿದ್ರು. ಆದ್ರೆ ನಾನು ಬೇರೆ ಯಾರೋ ಸಂಪಾದನೆ ಮಾಡಿದ ಆಸ್ತಿನೆಲ್ಲ ನಿನ್ನಂತ ನಾರಿ ಮನೆಯರಿಗೆ ದಾನ ಮಾಡ್ತಿದ್ದೀನಿ. ಅವರು ಪೂಜ್ಯರು, ನಾನು ಪಾಮರ. ಆ ಮರನ ಆನದ ಮರನ ನನಗ್ ಬೇಕಾಗಿರೋದು ಒಡವೆ, ಹಣ. ಅದು ತಂದುಕೊಟ್ರೇನೆ ಜಾಗ. ಒಡವೆ ಅಂತ ಯಾಕೆ ಬಡ್ಕೋತೀಯ? ಮೈ ತುಂಬಾ ಒಡವೆ ಹಾಕೊಂಡು ಬೀದಿಗೆ ಓಡಾಡಿದ್ರೆ ನೋಡಿದ ಕಳ್ಳರು ಸುಮ್ಮನೆ ಬಿಡ್ತಾರ? ಕುತ್ತಿಗೆ ಕೈ ಹಾಕ್ತಾರೆ, ಇಲ್ಲ ಕಿಡ್ನಾಪ್ ಮಾಡೋಕ್ ನೋಡ್ತಾರೆ. ಟ್ಯಾಕ್ಸ್ ಗೊತ್ತಾದ್ರೆ ತಕರಾರು ಮಾಡ್ತಾರೆ. ಬೀರುಲಿ ಬೀಗ ಹಾಕೋ ಒಡವೆಗೆ ಯಾಕೆ ಬಾಯ್ ಬಿಡ್ತೀಯಾ? ನೋಡು, ತಂದಿದ್ದೀನಿ 10,000 ತಗೋ. ವಾರೆ ವಾಹ್, ದುಡ್ಡು ಕೊಟ್ರೆ ಡಾರ್ಲಿಂಗು, ಇಲ್ಲ ಅಂದ್ರೆ ಥ್ರೋಯಿಂಗ. ಆಕ್ಚುಲಿ ಇಷ್ಟೊಂದು ದುಡ್ಡು ನಿಮ್ಗೆಲ್ಲ ಬಂತು? ನಮ್ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಬೋನಸ್ ಕೊಡ್ಬೇಕಾಗಿತ್ತು. ಇವತ್ತು ನನಗೆ ಕೊಟ್ಬಿಟ್ರಿ? ನೀನ್ ತಾನೇ ನನ್ ಭೋಗದ ಫ್ಯಾಕ್ಟ್ರಿ, ನಿನಗ್ ತಾನೇ ನಾನು ಕೊಡ್ಬೇಕದು ಬೋನಸ್. ಅಲ್ಲರಿ, ನಿಮ್ ಫ್ಯಾಕ್ಟ್ರಿ ವರ್ಕರ್ ಗತಿ? ನನ್ನಂಥ ಯಜಮಾನ ನಂಬೋರ್ಗೆ ಅಧೋಗತಿ. ಈ ವಿಷಯ ನಿಮ್ ಮಾವನವ್ರಿಗೆ ಗೊತ್ತಾದ್ರೆ? ಪಾಪ, ನಾನ್ ರಾಮದಾಸ, ನಮ್ಮ ಮಾವ ಸತೀದಾಸ. ನಮ್ಮ ಮನೇಲಿ ನಮ್ಮ ಅತ್ತದೇ ದರ್ಬಾರಲ್ಲ. ನಾನ್ ಸ್ವಲ್ಪ ಹೊರಗಡೆ ಹಟ್ಟಕ್ಕೆ ಹೋದ್ರೆ ಸಾಕು, ಸ್ವಂತ ಮನೇನು ಅಕ್ಕಪಕ್ಕದ ಮನೇನು ನನ್ನ ಹೆಸರು ಬಂದ್ಬಿಡ್ತಾರೆ. ಅತ್ತೆಗೆ ಅಳಿಯ ಅಂದ್ರೆ ಅಷ್ಟು ಪ್ರೀತಿ. ಅತ್ತೆಗೆ ಅಳಿಯನ್ನ ಪ್ರೀತಿ, ನಿಮಗೆ ನನ್ನ ಪ್ರೀತಿ. ನಮ್ಮಿಬ್ಬರು ನೋಡಿದ್ರೆ ನಿಮ್ಮ ಹೆಂಡತಿಗೆ ಭಜಿತಿನೋ ಭಜಿತಿ. ಏನು ಪದ್ಧತಿ ಇಲ್ಲ. ಆ ಪೆದ್ಮುಂಡದಕ್ಕೂ ಅವಾಗವಾಗ ಸ್ವಲ್ಪ ತೋರಿಸ್ತಾ ಇರ್ತೀನಿ ಪ್ರೀತಿನ ಅಷ್ಟೇ. ನಾನು ಯಾರಿಗೂ ಅನ್ಯಾಯ ಮಾಡೋದೇ ಅಲ್ಲ. ಆಶಾ ಡಾರ್ಲಿಂಗ್. ಯಾರಮ್ಮ ಮನೆಯಲ್ಲಿ? ಓ, ಈ ಮನೆ ನಿಮ್ದೇನಾ? ಓ, ಮನೆ ತುಂಬಾ ಚೆನ್ನಾಗಿದೆ. ನೀನು ಇನ್ನೂ ಚೆನ್ನಾಗಿದ್ದೀಯ. ನಮ್ ರಾಮದಾಸಂದು ಒಳ್ಳೆ ಟೇಸ್ಟ್. ಯಾರು ನೀವು? ನಾನಾ? ನೀನು ನಂಬ್ಕೊಂಡ್ರೆ ರಾಮದಾಸ ಇದಾನಲ್ಲ, ಆ ಅಯೋಗ್ಯನಿಗೆ ಹೆಣ್ಣು ಕೊಟ್ಟ ನತದೃಷ್ಟನಮ್ಮ. ಅವನು ಇಲ್ಲಿಗೆ ಬರೋ ವ್ಯವಹಾರಕ್ಕೆ ನಾನು ಬಂದಿದ್ದೀನಿ ಅಂತ ಭ್ರಮೆ ಪಡ್ಬೇಕಾದಿಲ್ಲ, ಅಥವಾ ಅವನು ಬಿಟ್ಬಿಡು ಅಂತ ಬಲವಂತ ಮಾಡಲು ಬಂದಿದ್ದೀನಿ ಅಂತ ಭಯನೂ ಪಡ್ಬೇಕಾದಿಲ್ಲ. ಆ ನೀತಿಗೆಟ್ಟ ನಾಯಿ ಜೊತೆ ನೀನ್ ಸಾಯಿ. ಆದ್ರೆ ಅವನು ನಿನಗೆ ಕೊಟ್ಟಿರೋ ಹಣ ಒಡವೆನ ನನಗೆ ಕೊಟ್ಬಿಡು. ಯಾವ ರಾಮದಾಸ? ಯಾವ ಒಡವೆ? ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಸುಳ್ಳು ಹೇಳಿದ್ರು ನಂಬುವಾಗಿ ಹೇಳ್ಬೇಕಮ್ಮ. ನೋಡಮ್ಮ, ನಿನ್ ಕುತ್ತಿಗೆನಲ್ಲಿ ಇದೆಯಲ್ಲ ಸರ, ಅದು ನಮ್ ದೊಡ್ಡ ಸೊಸೆ ಇದು. ಅದರ ಮೇಲೆ ಅವಳ ಹೆಸರಿದೆ, ಬೇಕಾದ್ರೂ ನೋಡ್ಕೋ. ಈ ವಿಷಯ ನಾನು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ಬರ್ತಾರೆ, ಕೈ ಕೋಳ ಹಾಕ್ತಾರೆ, ಜೈಲ್ಗೆ ಹಾಕ್ತಾರೆ, ಕಂಬಿ ಹೆಣ್ಸೋಗ್ ಮಾಡ್ತಾರೆ. ಅದು ಕಳ್ಕೊಂಡು ಹೊಡವನ? ಇಲ್ಲ, ನೀನ್ ರಾಮದಾಸ ಚಿನ್ನದ ಅಂಗಡಿಗೆ ಹೋಗಿ ಆರ್ಡರ್ ಕೊಟ್ಟು ನಿನಗೋಸ್ಕರ ಮಾಡ್ಕೊಂಡು ಬಂದಿದ್ದಾನೆ ಅನ್ಕೊಂಡ್ಯಾ? ಹುಡುಗಿ ಮರ್ಯಾದೆ ಹೋಗಿ ಹಣನೂ ಒಡೆಯೋ ತಂದ್ಕೊಡು. ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ನಾನು ತಗೊಳ್ಳಿ ಸರ್, ದಯವಿಟ್ಟು ಪೊಲೀಸರಿಗೆ ಹೇಳ್ಬೇಡಿ ಸರ್. ಎಲ್ಲ ಇದೆಯಾ? ಇದು ಸರ್. ಸರ ದೇವಿ ಮುನೇಂದ್ರ ಬಂದ್ಬಿಟ್ರು. ತಾವು ಇಲ್ಲಿವರೆಗೂ ಬಂದು ವಿಚಾರ? ಅದು ದೇವಿ ಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅದು ನಿಮ್ಮನ್ನ ನೋಡಿದ್ರೆ ನೀವು ಒಳಗೆ ಬಂದ್ರಿ, ಡೌಟ್ ಬಂತು, ಹಿಂದೆನೆ ಬಂದೆ ಅಷ್ಟೇ. ಈ ಮನೆ ಯಾರ್ದು ಅಂತ ಹೇಳಿದ್ರೆ ಗೊತ್ತಿಲ್ಲನೋ? ಏನೋ ಗೊತ್ತಿಲ್ಲ? ಈ ಕದ್ದು ನೋಡ ತಂದ್ಕೊಟ್ಟು ನೀನಲ್ವೇನೋ? ಏಯ್ ಮುಚ್ಚೆ ಬಾಯ್. ನೀನ್ ಮಾಡಿದ ತರ್ತನ ನನ್ನಲ್ಲಿ ಹೊರ್ಸಕ್ ನೋಡಿದ್ರೆ ಆ ಸಾಕ್ಷಾತ್ ಭಗವಂತನಂತ ನಮ್ಮ ಮಾವ ನಂಬ್ತಾನೆ ಅನ್ಕೊಂಡಿದ್ದೇನೆ. ನಿನ್ನ ನಂಬಲು ಸಾಧ್ಯ ಇರೋದು ಪ್ರಪಂಚದಲ್ಲಿ ಒಬ್ಬರಿಗೆ ಕಣೋ, ನಿಮ್ಮ ಅತ್ತೆಗೆ. ಮುಚ್ಚೆ ಬಾಯಿ. ಇಷ್ಟು ದಿವಸ ನನ್ನ ಮರ್ಯಾದೆ ಎಲ್ಲಿ ಕುಂದು ಬರುತ್ತೆ ಅಂತ ನೀವು ಆಗಿದ್ದ ಆಟಗಳನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ರೆ ಲಂಗು ನಗಾನಿಂದ ಇರೋ ಬೀದಿ ನಾಯಿ ತರ ಆಗಿದ್ದೀವಿ. ನೋಡಿದ್ದೀನಮ್ಮ, ಈಗಲಾದ್ರೂ ಗೊತ್ತಾಯ್ತು ಯೋಗ್ಯತೆ ಏನು ಅಂತ. ಇನ್ನೊಂದು ಸಾರಿ ಈ ಮನೆ ಹೊಸಲೇ ನಾವು ತುಳಿದ್ರೆ ಶಾಸ್ತಿ ಮಾಡು. ಇನ್ನೊಂದು ಸಾರಿ ಯಾಕೆ? ಕಂಗ್ರಾಚುಲೇಷನ್, ಈಗಲಾದ್ರೂ ಬುದ್ಧಿ ಬಂತಲ್ಲ. ಇನ್ನೊಂದ್ ಸಾರಿ ಇವನ್ನೇನಾದ್ರೂ ಮನೆಗೆ ಸೇರ್ಸಿದ್ರೆ ನಿನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಹುಷಾರ್. ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ ತಲೆ ಬೋಳ್ಸಿ ಅವರು ನಿನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾಳೆ. ನಡಿಯ. For more updates,
like, comment, subscribe to our channel.